ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಪರಾಭವ ಸಂವತ್ಸರಕ್ಕೆ ಸ್ಪೀಡ್ ನ್ಯೂಸ್ ವತಿಯಿಂದ ನಾವು ಸ್ವಾಗತ ಕೋರ್ತಿದ್ದೀವಿ. ಅಧರ್ಮ ಅನ್ಯಾಯವನ್ನು ಪರಾಭವಗೊಳಿಸ್ತಾ ಜಯದ ಕಡೆಗೆ ಮುನ್ನುಗ್ಗೋಣ. ಇವತ್ತು ನಮ್ಮ ಜೊತೆ ಸಂದರ್ಶನಕ್ಕೆ ಇದ್ದಾರೆ MK ಮಠ್ ಅವರು. ಅವ್ರನ್ನ ಸ್ವಾಗತ ಮಾಡೋಣ, ಬನ್ನಿ ಸರ್. ನಮಸ್ತೆ. ನಮಸ್ತೆ ಅಮ್ಮ. ಹೇಗಿದ್ದೀರಿ? ಹಾಗೆ ಇದ್ದೀನಿ. ನಮ್ಮ ಗಡ್ಡ ಮಾತ್ರ ಗುಡ್ಡಾಗಿದೆ. ವಯಸ್ಸಾಗ್ತಾ ಇದ್ದಂಗೆ ಬಿಳಿ ಆಗ್ತಾ ಇದೆ. ವಯಸ್ಸು ಯಾರಿಗೆ ಆಗಿದ್ದು? ನನಗೆ ವಯಸ್ಸಾಗೋದಿಲ್ಲ, ನಾ ಅಜರಾಮರ. ಇವತ್ತು ಸ್ವೀಟ್ 16 ಸರ್ ನೀವು? ಹಂಗಂದ್ರೆ ಹಾಗೆಂತ ಅನ್ಕೋಬಹುದು. ನಿಮ್ಮ ಡೈನಾಮಿಕ್ ನೇಚರು ಕ್ಯಾರೆಕ್ಟರ್ ನೋಡಿದ್ರೆ ಸ್ವೀಟ್ 16 ಅಂತ ಅನ್ಸತ್ತೆ. ಆದರೆ ನಿಮ್ಮ ಗಡ್ಡ, ಅದಕ್ಕೆ ನಾವು ನಿಮ್ಮ ಪರ್ಸ್ನಾಲಿಟಿ ನೋಡಿದ್ರೆ ನಾವು ಆ ಥರ ಅನ್ಸ್ಲಿಕ್ಕಿಲ್ಲ. ಎಷ್ಟು ಪ್ರಾಯ ಆಗಿದೆ ಅಂತ ಕೇಳೋದಿಲ್ಲ, ಆದರೆ ಒಂದು ಸುಮಾರು 60 ಅಂತೂ ಆಗಿದೆಯಾ ನಿಮಗೆ? ನನ್ನ ಕುತೂಹಲ. ಇಲ್ಲ, ಅದಕ್ಕಿಂತ ಕೆಳಗಿದೆ ಅಮ್ಮ. ಒಂದು 2 ವರ್ಷ ಅದಕ್ಕಿಂತ ಕೆಳಗೆ ಇದೆ. ವೆರಿ ನೈಸ್. ಇವತ್ತು ಸ್ಪೀಡ್ ನ್ಯೂಸ್ ಕನ್ನಡ ಸ್ಟುಡಿಯೋಗೆ ಬಂದಿದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ಅದು ಹಬ್ಬದ ದಿನ, ಇವತ್ತು ಯುಗಾದಿ ಹಬ್ಬ. ಹೌದು, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ನಮ್ಮ ಈ ಸ್ಪೀಡ್ ನ್ಯೂಸ್ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಕೋರ್ತಿದ್ದೇನೆ. ಆಕ್ಚುಲಿ ನಾನು ಇವತ್ತು ಊರಿಗೆ ಹೋಗ್ಬೇಕಿತ್ತು, ನೆನ್ನೆನೆ ಹೋಗ್ಬೇಕಿತ್ತು. ನಿಮ್ಮ ಕರೆಗೆ ಗೌರವ ಕೊಟ್ಟು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಏನಿಲ್ಲ, ನಿಮ್ಮ ಒಂದು ರಂಗಭೂಮಿಯ ಬೆಳವಣಿಗೆಗಳು ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ ಚಿತ್ರರಂಗದಲ್ಲಾಗಿರಬಹುದು, ರಂಗಭೂಮಿಯಲ್ಲಾಗಿರಬಹುದು. ಒಂದು ಮಿಲ್ಟ್ರಿನಲ್ಲಿ ಇದ್ದಂಥ ಮನುಷ್ಯ, ಅದಾದಮೇಲಿಂದ ಪತ್ರಿಕೋದ್ಯಮ, ಅದಾದಮೇಲಿಂದ ರಂಗಭೂಮಿ, ಅದಾದಮೇಲಿಂದ ಚಿತ್ರರಂಗ, ಹೇಗೆ ನಿಮ್ಮ ಒಂದು ಜೀವನದ ಈ ಮೆಟ್ಟಿಲುಗಳು ಹೇಗೆ ಹೇಗೆ ಹತ್ಕೊಂಡು ಬಂದ್ರಿ ಅಂತ ಕೇಳುವ ಒಂದು ಕುತೂಹಲ ನಮ್ಮ ವೀಕ್ಷಕರಿಗೂ ಅದೇ ಇದೆ. ಸೊ ಹಾಗಾಗಿ ನಿಮಗೆ ಕರೆ ಮಾಡಿ ನಾವು ಕರೆಸ್ಕೊಂಡ್ವಿ. ಇವತ್ತಿನ ಒಂದು ಸುದಿನ ಏನಂತಂದರೆ, ವರ್ಸಟೈಲ್ ಆ್ಯಕ್ಟರ್, ವರ್ಸಟೈಲ್ ಹಿರಿಯ ಕಲಾವಿದರಾದ MK ಮಠ್ ಅವ್ರು ನಮ್ಮ ಜೊತೆ ಇರೋದೇ ನಮ್ದು ಇವತ್ತು ಸುದಿನ ಅಂತ ಹೇಳ್ಬೋದು. ಇಲ್ಲ, ಅಂಥ ನಟ ಏನೂ ಅಲ್ಲ. ಅಂಥ ನಟ ಆಗಿದ್ರೆ ನಾನು 18 ತಿಂಗಳು ಖಾಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಪ್ರಾರಂಭ ಮಾಡೋದಾದರೆ ನನ್ನ ಶಾಲಾ ಜೀವನದಿಂದ ಪ್ರಾರಂಭ ಮಾಡಬೇಕಾಗತ್ತೆ. ನಾನು ಹುಟ್ಟಿದ್ದು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಪ್ಪಳ ಅನ್ನುವ ಸಣ್ಣ ಒಂದು ಗ್ರಾಮದಲ್ಲಿ, ಸಣ್ಣ ಒಂದು ಊರಿನಲ್ಲಿ. ನನ್ನ ಅಪ್ಪ ಅವರೊಬ್ಬ ಖ್ಯಾತ ಟೈಲರ್. ನನ್ನಪ್ಪ ಟೈಲರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ, ನನಗೇನು ಮುಜುಗರ ಆಗೋದಿಲ್ಲ. ಅದು ಒಂದು ಕಲೆನೇ ಅಲ್ವಾ? ಅದು ಒಂದು ವೃತ್ತಿ ಉದ್ಯೋಗ. ಅವರು ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ಬಟ್ಟೆ ಅಂಗಡಿ ಇತ್ತು ಅವರಿಗೆ. ಕ್ಲಾತ್ ಸ್ಟೋರ್ ಕಮ್ ಟೈಲರ್ ಕೆಲಸ ಮಾಡ್ತಿದ್ರು. ಒಂದಷ್ಟು ಟೈಲರ್ಗಳನ್ನ ಇಟ್ಕೊಂಡಿದ್ರು. ನನಗೆ 5 ವರ್ಷ ಆಗ್ತಿದ್ದಂಗೆ ನನ್ನನ್ನು ಅಲ್ಲೇ ಹತ್ತಿರದ ಪುಳಿತ್ತಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ಆಗಲೇ ನಾನು ಕಾಡು ಹಂದಿಯ ಹಾಗೆ ಇದ್ದಂತೆ, ದಪ್ಪಗೆ ತಿಂದುಂಡು ಚೆನ್ನಾಗಿ ದಷ್ಟಪುಷ್ಟ. ಮಾಸ್ಟರ್ ನೋಡಿದ್ರಂತೆ, ಅಪ್ಪ ಹೇಳಿದ್ರು. ಆಗೆಲ್ಲ ಈ ದಾಖಲೆಗಳನ್ನು ಇಟ್ಟುಕೊಳ್ಳುವಂಥ ಪದ್ಧತಿ ಇರಲಿಲ್ಲ. ಹೆತ್ತ ತಕ್ಷಣ ಹೋಗಿ ಬರ್ತ್ ಸರ್ಟಿಫಿಕೇಟ್ ಮಾಡಿಸು, ಡಾಕ್ಯುಮೆಂಟೇಶನ್ ಮಾಡಿಸು, ಅವೆಲ್ಲ ಇರಲಿಲ್ಲ ನಿಮ್ಮ ಕಾಲದಲ್ಲಿ. ಇಲ್ಲ, ಕೈಯನ್ನು ಹೀಗೆ ಹಿಡಿಸುವುದು. ಅದು ಎಂತಕ್ಕೆ ಸರ್? ಅದು 5 ವರ್ಷ ಪೂರ್ತಿಯಾಗಿದೆಯಲ್ವ ಅಂತ. ಓ, ಆವಾಗ ಮುಟ್ಟತ್ತೆ ಅಂತ. ನನ್ನ ಕೈ ಸ್ವಲ್ಪ ಕೆಳಗೆ ಬರ್ತಾ ಇತ್ತು. ಇವನಿಗೆ 5 ಅಲ್ರಿ, ಇವನಿಗೆ 10 ವರ್ಷ ಆಯ್ತು ಅಂತೇಳಿ ನನ್ನ ಬರ್ತ್ ಡೇಟನ್ನು 5 ವರ್ಷ ಹಿಂದಕ್ಕೆ ಹಾಕಿದ್ರು. ಹಾಗೆ ಹಾಕಿದ್ರಿಂದ ನನಗೆ ಒಳ್ಳೇದಾಯ್ತು. ಯಾಕಂದ್ರೆ ಇವಾಗ ಸಣ್ಣ ಪ್ರಾಯದವರು ಅಂತ ಅನ್ನಿಸ್ಕೋಬೋದಲ್ವಾ? ಅಲ್ಲಲ್ಲ, ಜಾಸ್ತಿ ಮಾಡಿದ್ರು ಅವರು. ಓ, ಹಂಗೆ. ನನ್ನದು 69 ಇದ್ರೆ ಅವರು 65 ಹಾಕಿದ್ರು. ಅದರಿಂದ ನನಗೆ ಲಾಭ ಆದ್ದು ಏನಂದರೆ, ನಾನು ಬೇಗ ಸೌದಿ ಅರೇಬಿಯಾಗೆ ಹೋದೆ. ಹಾಗೆ 3ನೇ ತರಗತಿಯವರೆಗೆ ಪುಳಿತ್ತಡಿ ಪ್ರಾಥಮಿಕ ಶಾಲೆ, 3ರಿಂದ 5 ಉಪ್ಪಿನಂಗಡಿ ಸಂತ ಫಿಲೋಮಿನಾ ಶಾಲೆ. ಯೋಚನೆ ಮಾಡಬೇಕು ನೀವು, ನಾನು ಯಾಕೆ ಪುಳಿತ್ತಡಿಯಿಂದ ಅಲ್ಲಿಗೆ ಹೋದೆ ಅಂತ. ನಾನು ತುಂಬ ತರಲೆಯಾಗಿದ್ದೆ. ನಾನು 3ನೇ ತರಗತಿ ಬರುವಷ್ಟರಲ್ಲಿ ಆಕಾಶದ ಎತ್ತರದ ತೆಂಗಿನ ಮರ ಹತ್ತಿ ಅಲ್ಲಿ ತೆಂಗಿನಕಾಯಿ ಕೀಳ್ತಿದ್ದೆ. ಶಾಲೆಗೆ ಹೋಗಿದ್ದೆ, ತೆಂಗಿನ ಮರದ ಮೇಲೆ ಕೂರ್ತಿದ್ದೆ. ಲೂಟಿ, ಚಿಕ್ಕ ವಯಸ್ಸಲ್ಲಿ ಲೂಟಿ ಮಾಡ್ತಿದ್ದೆ. 4-5 ಸಂತ ಫಿಲೋಮಿನಾ ಶಾಲೆ. 5ನೇ ತರಗತಿಗೆ ಬರುವಾಗ ನನಗೆ ಓದೋದಕ್ಕೆ ದೇವರಾಣೆ ಇಂಟ್ರೆಸ್ಟ್ ಇರಲಿಲ್ಲಮ್ಮ. ಏನಾದರೂ ಬರೀಬೇಕು, ಹೊಡೆದಾಟ ಮಾಡಬೇಕು, ಇದೇ ನನ್ನ ತಲೆಯಲ್ಲಿ ಇದ್ದಿದ್ದು. 5ನೇ ಕ್ಲಾಸಿಗೆ ಬರುವಾಗ ಮೇಲೆ ಬೀಳುವುದಿಲ್ಲ ಅಂತ ಗೊತ್ತಾಯಿತು. ಶಾಲೆಗೆ ಹೋಗದೆ ತೆಂಗಿನ ಮರದ ಮೇಲೆ ಕೂರ್ತಿದ್ದೆ. ಇದು ಅಪ್ಪನಿಗೆ ಯಾರು ಚುಚ್ಚಿ ಕೊಟ್ಟರು. 5ನೇ ಕ್ಲಾಸ್ ಆಗ್ತಿದ್ದಂಗೆ ಅವರು ನನ್ನನ್ನು ತಗೊಂಡೋಗಿ ಬಾಳುಪೇಟೆಯಲ್ಲಿ ಅವರ ಜೊತೆಯಲ್ಲಿ ಇಟ್ಕೊಂಡ್ರು. ಅಲ್ಲಿ ಸರ್ಕಾರಿ ಶಾಲೆ 6, 7, 8, 9, 10 ಸಿದ್ದನಯ್ಯ ಪ್ರೌಢಶಾಲೆ. ಅಷ್ಟೊತ್ತಿಗೆ ನನಗೆ ಈ ಮಿಲಿಟ್ರಿ ಸೇರಬೇಕು ಅನ್ನೋ ಭಯಂಕರ ಉತ್ಕಟವಾದಂಥ ಆಸೆ ಇತ್ತು. SLC ಮುಗೀತಿದ್ದಂಗೆ ವಿರಾಜಪೇಟೆಯಲ್ಲಿ ಸೆಲೆಕ್ಷನ್ ನಡೀತಾ ಇತ್ತು. ಅದೇ ಹೇಳಿದ್ನಲ್ಲ, ದಷ್ಟಪುಷ್ಟವಾಗಿದ್ದೆ ಅಂತ. ಒಂದೇ ಇದಕ್ಕೆ ಸೆಲೆಕ್ಷನ್ ಆದೆ.
ವಿರಾಜಪೇಟೆಯಿಂದ ವೆಲ್ಲಿಂಗ್ಟನ್ಗೆ ಹೋದ್ವಿ. ಊಟಿಯಿಂದ ಬಹುಶಃ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ವೆಲ್ಲಿಂಗ್ಟನ್ ಮಿಲಿಟರಿ ಕ್ಯಾಂಪ್ ಇದೆ. ಎಲ್ಲಿಂದ ಎಲ್ಲಿಗೆ ಸರ್ ನಿಮ್ಮ ಪಯಣ? ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದಷ್ಟು ದಿನ ಇದ್ವಿ. ಅಲ್ಲೆಲ್ಲ ಒಂದೊಂದು ದಿನ ಒಂದೊಂದು ಪರೀಕ್ಷೆ ನಡೀತು. ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್. ರನ್ನಿಂಗ್ ರೇಸು, ಹೈ ಜಂಪು, ಆಮೇಲೆ ಈ ಸಣ್ಣ ಮರ ಪಾಪು ಅಂತ ಹೇಳ್ತಾರೆ ನೋಡಿ, ತೋಡಿಗೆ ಹಾಕಿರ್ತಾರಲ್ಲ, ಹೌದು ಹೌದು, ಅದ್ರ ಮೇಲೆ ನಡೆಯೋದು. ಇದರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ ಚಿಕ್ಕ ವಯಸ್ಸಿನಿಂದಲೂ. ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್. ಕೊನೆಗೆ ಮೆಡಿಕಲ್ ಟೆಸ್ಟ್ ನಡೀತಮ್ಮ. ಕಣ್ಣಲ್ಲಿ ಫೈಲ್ ಆದೆ. ನಾನು ಆಗಿದ್ದು ಆರ್ಮಿಗೆ ಸೆಲೆಕ್ಷನ್ ಆಗಿದ್ದು. ಸೆಲೆಕ್ಷನ್ ಆಗಿದ್ದಿದ್ರೆ ಪೂಂಚ್ ರೆಜಿಮೆಂಟಲ್ಲಿ ನಾನು ಇರಬೇಕಿತ್ತು, ಗಡಿಯಲ್ಲಿರಬೇಕಿತ್ತು. ನನಗೆ ಅದು ಇಷ್ಟ ಇದ್ದಿದ್ದು, ನಮ್ಮ ದೇಶ ಕಾಯುವ ಕೆಲಸ. ಆಮೇಲೆ ಅವ್ರು ಹೇಳಿದ್ರು, ನಿಮಗೆ ಬೇರೆ ಕೆಲಸ ಇರುತ್ತೆ, ಬರ್ತೀರಾ? ಮಾಡಲ್ಲ ಅಂದೆ. ನಾನು ಸೈನಿಕ ಆಗಬೇಕು ಅಂತ ಬಂದವನು, ಸೋಲ್ಜರ್ ಆಗಬೇಕು, ವಿರೋಧಿಗಳು ರುಂಡ ಚೆಂಡಾಡುವಂಥ ಸೋಲ್ಜರ್ ಆಗಬೇಕು ಅನ್ನೋದರಲ್ಲಿ ಬಂದ. ಆಗ ಇದ್ದಿದ್ದು ದುಗಲ್ ಸಿಂಗ್ ಅಂತ, ಕರ್ನಲ್ ಆಗಿದ್ದವರು. ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇಲ್ಲ ಅಂದ್ರೆ ನಿಮ್ಮ ಮನಸ್ಸು ಬದಲಾದಾಗ ಬಾ ಅಂತೇಳಿ ಕಾಲಿಂಗ್ ಲೆಟರ್ ಅಂತ ಕೊಟ್ಟರು. ಈ ಲೆಟರ್ ನೀನು ತೋರಿಸಿದ್ರೆ ನಿನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತ. ಅವಾಗೆಲ್ಲ ಅದೇ ಅಲ್ವಾ ಇದ್ದಿದ್ದು? ಈಗ ಇದನ್ನು ಹೇಳಿದರೆ ನಿಜವಾಗ್ಲೂ ಈಗಿನ ಮಿಲಿಟ್ರಿ ಅವರಿಗೆ ಇದು ಅರ್ಥ ಆಗ್ಲಿಕ್ಕಿಲ್ಲ. ಹಾಗೆಲ್ಲ ನಮ್ಮದು ಸೆಲೆಕ್ಷನ್ ಇಲ್ಲ, ಅಲ್ಲ, ನಮ್ಮ ಸೆಲೆಕ್ಷನ್ ಹೀಗಾದ್ದು, ನನ್ನ ಸೆಲೆಕ್ಷನ್ ಹೇಗಾಯ್ತು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಕರೆಕ್ಟ್, ಹೌದು. ಊರಿಗೆ ಬಂದೆ, ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾನು ಕಲ್ತಿದ್ದು ತೆಂಡೂಲ್ಕರ್ ಕಲ್ತಷ್ಟು. ಎಂತ ಮಾಡೋದು ಯೋಚನೆ ಮಾಡಿದೆ. ಬಾಳುಪೇಟೆಗೆ ಹೋದೆ. ಬಾಳುಪೇಟೆಯಲ್ಲಿ ಒಂದು ದೊಡ್ಡ ಗಲಾಟೆ ನಡೀತು, ಮೇಲ್ಜಾತಿ ಕೀಳ್ ಜಾತಿ. ನನಗೆ ಅದೆಲ್ಲ ತುಂಬ ನೋವು ಕೊಡುವಂಥ ವಿಷಯ. ಆಗಲೇ ಬರೆಯೋದಕ್ಕೆ ಶುರು ಮಾಡಿದ್ದೆ. ಕೆಲವು ಪತ್ರಿಕೆಗಳಲ್ಲಿ ಲೇಖನ ಕೂಡ ಬಂದಿತ್ತು. ಆ ಸಮಯಕ್ಕೆ ಸರಿಯಾಗಿ ನನಗೆ ಸೌದಿ ಅರೇಬಿಯಾಗೆ ಹೋಗುವಂಥ ಒಂದು ಚಾನ್ಸ್ ಸಿಕ್ತು. ನನ್ನ ಗೆಳೆಯ ನನಗೆ ಪಾಸ್ಪೋರ್ಟ್ ಮಾಡಿಸ್ಕೊಟ್ರು. ನಾನು ಸೌದಿ ಅರೇಬಿಯಾಗೆ ಹೋದೆ. ದಮಾಮ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸ್ಟೇಷನಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೆ. 3 ವರ್ಷ ಇದ್ದೆ. 89 ಅಂತ ಕಾಣುತ್ತೆ. ಸೌದಿ ಕುವೈತು ವಾರ ಪ್ರಾರಂಭ ಆಯಿತು. ಹೌದಾ? ಆಗ ಹಂದಿ ಮುಸುಡಿಯ ಥರದ ಮಾಸ್ಕ್ ಹಾಕೊಂಡು ನಾವು ಓಡಾಡ್ತಿದ್ವಿ. ಅವ್ರು ಗ್ಯಾಸ್ ಬಿಡ್ತಾರೆ ಅಂತ, ಪಾಯ್ಸನ್ ಗ್ಯಾಸ್ ಬಿಡ್ತಾರೆ ಅನ್ನೋ ಕಾರಣಕ್ಕೆ ಭಯ. ನಮ್ಮ ಜೀವ ಉಳಿಸ್ಕೋಬೇಕು. ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ. ನನಗಾದ್ರೆ ನನ್ನ ನಾಲಿಗೆ ತುಂಬ ಜೋರಿತ್ತು. ಆಗ ಯಾವ ಭಾಷೆ ಬೇಕಾದರೂ ಮಾತಾಡ್ತಿದ್ದೆ. ಆಗ 8 ಭಾಷೆ ಮಾತಾಡ್ತಿದ್ದೆ, ಈಗ 6 ಭಾಷೆ ಮಾತಾಡ್ತೀನಿ. ಈಗ ಅರಬಿ ಅರ್ಥ ಆಗುತ್ತೆ, 7ನೇ ಭಾಷೆ. ಇಂಗ್ಲೀಷು ಮರ್ತೇ ಹೋಗಿದೆ. ಹಾಗೆ ಅಲ್ಲಿದ್ನ ನಾನು ಪಾರ್ಟ್ ಟೈಮ್ ಮಾಡ್ತಿದ್ನ. ನನ್ನ ಕಂಪನಿಯ ಮ್ಯಾನೇಜರ್ ಒಬ್ಬ ಈಜಿಪ್ಷಿಯನ್ ಕೊಳ್ಳ. ಅವನು ಯಾವಾಗಲೂ ಇದು ಕೈ ಹಾಕ್ಬಿಟ್ಟ, ಗಲೀಜ್. ಅವನು ನನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟ. ಬಾ ನೋಡ್ಕೋತೀನಿ ಅಂದ. ರೂಮಿಗೆ ಬಂದೆ. ರಾತ್ರಿ 11 ಗಂಟೆಗೇನು ರೂಮಿಗೆ ಬಂದೆ. ಜಾಬ್ ಮುಗಿಸಿ ಕೆಳಗಿಂದ ಕಾಲ್ ಬಂದ. ಅವನ ಕೆಳಗೆ ನಾವು ಫಸ್ಟ್ ಫ್ಲೋರು. ನನ್ನ ರೂಮಲ್ಲಿದ್ದಂಥ ನನ್ನ ಊರಿನ ಗೆಳೆಯರೆಲ್ಲ ನನಗೆ ತಿದ್ದಿ ಒತ್ತಿದ್ರು, ಕಾಲ ಪೋಡಿ ಪೊಡ್ಚಿ ನಮ್ಮವ್ರಲ್ಲ ಅಂತ. ಆಮೇಲೆ ನೀವು ಮಾಡಿ ನಾವಿದ್ದೇವೆ ಅಂತ. ಆಮೇಲೆ ಯಾರಿಲ್ಲ ಅಂತ ಗೊತ್ತಾದ್ದು ಎಲ್ಲ ಆದಮೇಲೆ ಕೆಳಗೆ ಹೋದೆ. ಮಂಚದ ಮೇಲೆ ಕೂತಿದ್ದ, ಕೈ ಕಟ್ಕೊಂಡು ನಿಂತ್ಕೊಂಡೆ. ನಾನು ಗುಲಾಮ್ ಅಲ್ವಾ, ಅಲ್ಲಿ ಕೆಲಸಕ್ಕೆ ಹೋದವನು. ನಮ್ಮ ವೃತ್ತಿ ಅದು ಏನಿರುತ್ತೋ ಅದನ್ನ ನಾವು ಬೈದ ಎಂತ ಸುಮ್ಮಕ್ ಅಂತೆಲ್ಲ ಅಂದ. ಈ ಸುಮ್ಮಕ್ ಅಂದ್ರೆ ಏನು ಅಂತ ನಾನು ಇಲ್ಲಿ ಹೇಳೋದಿಲ್ಲ, ಅದು ನನ್ನ ವಿದೇಶಕ್ಕೆ ಹೋಗಿ ಬಂದ ಗೆಳೆಯರಿಗೆ ಗೊತ್ತಿರುತ್ತೆ. ಆದರೂ ಸುಮ್ಮನಿದ್ದೆ, ಎಲ್ಲ ಆಯಿತು. ಲಾಸ್ಟಿಗೆ ಅವನು ಒಂದು ಮಾತು ಹೇಳ್ದ, ಕುಲ್ಲು ಇಂಡಿಯನ್ಸ್ ಕಲ್ಫ್ ಅಂತ, ಭಾರತೀಯರೆಲ್ಲ ನಾಯಿಗಳು ಅಂದ. ಎಂತ ಒಂದು ಸಿಟ್ಟು ಬರ್ತದೆ, ಬೇಜಾರಾಗ್ತದೆ. ನಮ್ಮ ಒಂದು ಇಲ್ಲಿಗೆ ಬಂದು ನಿಲ್ತಾ ಅಂತ ಹೇಳಿ ಅದು ತುಂಬಾ ಹ್ಯೂಮಿಲಿಯೇಷನ್. ಅದು ಕಟ್ಟಿದ್ದ ಕೈ ಬಿಟ್ಟೆ ಅಮ್ಮ, ಎಲ್ಲಿಗೆ ಬಿಡಬೇಕೋ ಬಿಟ್ಟೆ. ಹೌದು, ನಮ್ಮ ಒಂದು ನೇಷನ್ಗೆ ಹೇಳಿದ್ರೆ ನಾನು ಚಂದ ಹುಡಿ ಮಾಡಿದೆ, ರಕ್ತ ಬರದೇ ಇರುವ ಥರ. ಮೊದಲೇ ನನಗೆಲ್ಲ ಗೊತ್ತಿದ್ದರಿಂದ ರಕ್ತ ಬರದೇ ಇರುವ ಥರ ಚಂದ ಬಿಟ್ಟೆ. ನಾನು ರೂಮಿಗೆ ಬಂದೆ. ಗೆಳೆಯರಿಗೆಲ್ಲ ಹೇಳಿದೆ, ಅದು ಹಾಗೆ ಎಂತ ಆಗೋದಿಲ್ಲ, ನಾವಿದ್ದೇವೆ ಅಂತ ಅಂದರು. ಮಾರನೇ ದಿನ ಬೆಳಿಗ್ಗೆ ಅವ ರಿಯಾದಿಗೆ ಹೋಗಿದ್ದಾನೆ ಹೆಡ್ ಆಫೀಸಿಗೆ ನನ್ನನ್ನು ಒಳಗೆ ಹಾಕಿಸ್ಲಿಕ್ಕೆ. ಯಾಕಂದ್ರೆ ಅವ್ನು ಹೊಡ್ಸ್ಕೊಂಡವನಲ್ವಾ, ಅವನಿಗೆ ಇನ್ನ ಈಗೋ ಜಾಸ್ತಿ ಇರುತ್ತೆ. ನನ್ನನ್ನು ಒಳಗೆ ಹಾಕಿಸ್ಬೇಕು ಅನ್ನೋ ಉದ್ದೇಶದಿಂದ ಅವನು ಹೆಡ್ ಆಫೀಸಿಗೆ ಹೋದ. ನಾನು ಮಾರನೇ ದಿನ ಬೆಳಗಿಂದ ಸಂಜೆವರೆಗೂ ರೂಮಲ್ಲೇ ಇದ್ದೆ, ಕೆಲಸಕ್ಕೂ ಹೋಗಲಿಲ್ಲ. ಸಂಜೆ ಅಷ್ಟೊತ್ತಿಗೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದು ಐಡಿಯಾ ಮಾಡಿದೆ. ನನ್ನ ಮಾವನಿಗೆ ಫೋನ್ ಮಾಡಿ ಒಂದು ಟೆಲಿಗ್ರಾಮ್ ತರಿಸಿದೆ, ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ. ಆಗೆಲ್ಲ ಟೆಲಿಗ್ರಾಮ್ ಇದ್ದಿದ್ದು. ಹೌದು, ಟೆಲಿಗ್ರಾಮ್ ಇದ್ದಿದ್ದು. ಅದು ಕಂಪನಿಗೆ ಬಂತು. ನನ್ನನ್ನು ಕರೆಸಿದ್ರು. ಅವ್ರು ಕೊಟ್ಟರು, ಎಲ್ಲಿ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸ್ಟೇಷನಲ್ಲಿ ಕೊಟ್ಟರು ಮಧ್ಯಾಹ್ನದ ಅಷ್ಟೊತ್ತಿಗೆ. ನಾನು ಇದನ್ನು ಅವರಿಗೆ ಹೆಡ್ ಆಫೀಸಿಗೆ ಹೇಳಿದೆ. ಹೆಡ್ ಆಫೀಸಲ್ಲಿ ಒಬ್ಬ ರೂಮ್ ಬಾಯ್ ಇದ್ದ, ತಮಿಳಿಯನ್. ಅವನಿಗೆ ಹೇಳಿದೆ, ನೀವು ಹೊರಡಿ, ನಾನು ಇಲ್ಲಿ ಮಾತಾಡ್ತೀನಿ ಅಂತಂದ. ರಾತ್ರಿ ನನ್ನ ಇದೆಲ್ಲ ಗೆಳೆಯರು ಸೇರಿ ನನ್ನ
ಬ್ಯಾಗ್ ಮಾತ್ರ ಪ್ಯಾಕ್ ಮಾಡೋಕ್ಕಿದ್ದಿದ್ದು, ಮತ್ತೆ ಯಾವುದಕ್ಕೂ ಬರಲಿಲ್ಲ. ಬ್ಯಾಗ್ ಪ್ಯಾಕ್ ಮಾಡಿ ಟ್ಯಾಕ್ಸಿಲಿ ಕಳಿಸಿದ್ರು. ರಿಯಾದಿಗೆ ಹೋದೆ. ಅಲ್ಲಿ ಇವನೇ ಇದ್ದಾನೆ ನನ್ನ ಕೈಯಲ್ಲಿ ಬಿಟ್ಟು ನಿಂದವನು. ಎಂತ ಮಾಡೋದು, ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡೆ. ನನಗೆ ಹೋಗಲೇಬೇಕು, ತಾಯಿಗೂ ಸೇರಿ. ನನ್ನ ಮೇಯ್ನ್ ಬಾಸು ಮೆಕ್ಕಾಗಿ ಹೋಗಿದ್ದಾರೆ, ಅವರು ಬರೋದು ಇನ್ನು 3-4 ದಿನ ಆಗುತ್ತೆ. ಲಾಸ್ಟಿಗೆ ನನ್ನ ಕಣ್ಣೀರು ನೋಡೋಕ್ಕಾಗದೆ ಇವನು ಪರ್ಮಿಷನ್ ಕೊಟ್ಟ, 4 ತಿಂಗಳ ಪೇಮೆಂಟ್ ಕಟ್ ಮಾಡ್ದ. ಅಲ್ಲಿ ನನ್ನ ಉಪ್ಪಿನಂಗಡಿಯ ಕೆಲವು ಗೆಳೆಯರಿದ್ದರು, ಅರಫಾ ಟ್ರಾವೆಲ್ಸ್ ಅಂತ ಇದ್ದ, ಅಲ್ಲೊಂದು 4 ಜನ ಗೆಳೆಯರಿದ್ದರು, ಅಣ್ಣ ತಮ್ಮಂದರಿದ್ದರು. ಅವ್ರ ಹತ್ರ ಹೋದೆ. ಅವರು ನನ್ನನ್ನು ಫ್ಲೈಟ್ ಹತ್ತಿಸಿದ್ರು. ಇಂಡಿಯಾಗೆ ಬಂದೆ. ಆಮೇಲೆ ನನಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ, ಪತ್ರಕರ್ತ ಆದೆ. ಒಂದಷ್ಟು ಪತ್ರಿಕೆಗೆ ಬರೆದೆ. ಒಂದು ಪತ್ರಿಕೆ ನನ್ನನ್ನು ನಿಮ್ಮ ಹವ್ಯಾಸವೇ ಅಲ್ಲ ಬರವಣಿಗೆ ಅನ್ನೋದು ನನ್ನ ಹವ್ಯಾಸ. ಯಾರಿಗೂ ಹೆದರ್ತಿರ್ಲಿಲ್ಲ, ಯಾರ ಬಾಯಿ ಮಾತು ಕೇಳ್ತಿರ್ಲಿಲ್ಲ. ನನಗೆ ಏನು ಅನಿಸಿತ್ತು ಅದನ್ನು ಬರೀತಿದ್ದೆ. ಇಲ್ಲ, ಉದಾಹರಣೆಗೆ ನಾನು ಉಪ್ಪಿನಂಗಡಿ ಕೊಕ್ಕಡದಲ್ಲಿ ಯಾವುದೋ ನದಿಯಲ್ಲೊಂದು ಹೆಣ ತೇಲ್ತಿದೆ ಅಂತ ಮಾಹಿತಿ ಬಂತು. ನೋಡಿದ್ರ ಉಪ್ಪಿನಂಗಡಿ ಪೊಲೀಸರು ಅಲ್ಲಿರೋದು. ನನ್ನ ಹತ್ರ ದುಡ್ಡಿಲ್ಲ ಹೋಗ್ಲಿಕ್ಕೆ. ತಾಯಿ ಹತ್ರ ಮೆಲ್ಲ 50 ರೂಪಾಯಿ ತಗೊಂಡು ಕೊಕ್ಕಡಕ್ಕೆ ಹೋದೆ. ಸಂಜೆ ಆಗಿತ್ತು, 6-7 ಗಂಟೆ ಆಗಿತ್ತು. ಅಲ್ಲಿ ಹೋದರೆ ಆ ಸ್ಪಾಟಿಗೆ ಹೋದಾಗ ಹೌದು ಹೆಣ ಬಿದ್ದಿದೆ, 2 ಪೊಲೀಸರಲ್ಲಿ ಕೂತಿದ್ದಾರೆ. ಬೆಳಗಿನವರೆಗೂ ಅವ್ರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ನಾನೆಲ್ಲ ನೋಡಿದೆ, ಮಾಹಿತಿ ತೊಗೊಂಡೆ, ಹೊರಟವ್ರೆ ನಮ್ಮನ್ನು ಬಿಡ್ದು ಒಪ್ಪಣ್ಣ, ನಮ್ಮನ್ನು ಬಿಟ್ಟು ಹೋಗೋದು ಅಂತ ಕೇಳಿದ್ರು. ಅಲ್ಲೇ ಕೂತೆ ಬೆಳಗಿನವರೆಗೂ ಅವ್ರ ಜೊತೆನೇ ಹೆಣ ಕಾಯ್ತಾ ಕೂತೆ. ಮತ್ತೆ ಬಂದು ರಿಪೋರ್ಟ್ ಮಾಡಿದೆ. ಈ ಥರ ಇತ್ತು ನಮ್ಮ ಪತ್ರಿಕೆಯ ಕೆಲಸ. ಅಂದರೆ ಈ ಥರ ಇತ್ತು. ಈಗ ಹೌದು, ಈಗೆಂತ ಇಲ್ಲ, ಕೂತಲ್ಲೇ ಟಕ ವಾಟ್ಸಪ್ಪಲ್ಲಿ ಹೊಡಿಯೋದು, ಯಾರ್ದು ಫೋಟೋ ತೆಗೆಯೋದು, ಕಳಿಸೋದು. ಗೂಗಲ್, AI, ಮೆಟಾ ತುಂಬಾ ಬಂದಿದೆ ಸರ್. ಆ ನದಿಯಲ್ಲಿ ಹೆಣ ಕಾಯ್ತಾ ಇಡೀ ದಿನ ಕೂತಿದ್ದೆ. ಹಾಗೆ ಮುಂದುವರಿತಮ್ಮ. ಅಲ್ಲಿ ಇದು ಹೇಳಬೇಕು ಬೇಡೋ ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಿ. ಉಪ್ಪಿನಂಗಡಿಯಲ್ಲಿ ಒಂದು ದರ್ಗಾ ಇತ್ತು. ದರ್ಗದಲ್ಲಿ ತುಂಬ ಅನಾಚಾರ ನಡೀತದೆ. ದರ್ಗದಲ್ಲಿ ಅಂತ್ಯ ವಿಶ್ರಾಂತಿಯಲ್ಲಿ ಇರುವವರು ಪವಿತ್ರಾತ್ಮರು, ಅವ್ರ ಬಗ್ಗೆ ನನ್ನ ಯಾವುದೇ ಅಲಿಗೇಷನ್ ಇಲ್ಲ, ಯಾವುದೇ ವಿರೋಧ ಇಲ್ಲ. ಅಲ್ಲಿ ಒಂದು ಗುಂಪಿತ್ತು, ಅಲ್ಲಿಯ ವಿಷಯಗಳನ್ನು ಪ್ರಚಾರ ಮಾಡಿಕೊಂಡು ಅಲ್ಲಿ ನಡೆಸ್ಕೊಂಡು ಬರ್ತಿದ್ದಂಥ ತಂಡ ಇತ್ತು. ಲಕ್ಷಾಂತರ ಜನ ಬರ್ತಿದ್ರು, ಸಾವಿರಾರು ಜನ ದಿನಕ್ಕೆ ಬರ್ತಾಯಿದ್ರು, ಲಕ್ಷಾಂತರ ಕಲೆಕ್ಷನ್ ಆಗ್ತಿತ್ತು. ಎಲ್ಲಿ ಹೋಗ್ತಿದೆ ಅಲ್ಲಿ ಇಲ್ಲ. ಅಲ್ಲಿ ಇದ್ದಂಥವು ಹೇಳ್ತಿದ್ದು, ನಾನು ಅಜ್ಮೀರಿಗೆ ಹೋಗಿದ್ದಾಗ ನನಗೆ ಕನಸಲ್ಲಿ ನವಿಲ್ಗರಿ ಸಿಕ್ತು. ಆ ನವಿಲ್ಗರಿನೇ ಇಲ್ಲಿ ಬರುವ ರೋಗಿಗಳಿಗೆ ನಾನು ಹೀಗೆ ಮಾಡಿದ್ರೆ ಅವರ ರೋಗ ವಾಸಿ ಆಗುತ್ತೆ ಅಂತ ಎಲ್ಲರೂ ನಂಬಿದರು. ನಾನು ನಂಬಿರಲಿಲ್ಲ. ನನಗೆ ಅದರ ಬಗ್ಗೆ ಡೌಟ್ ಇದ್ದೇ ಇತ್ತು. ಒಂದು ಸ್ವಲ್ಪ ದಿನ ಕಳೆದು ನಾನು ಅಲ್ಲಿಗೆ ಹೋದರೆ ಅಲ್ಲಿ ಆ ಗುರು ಇಲ್ಲ, ಏನು ಈ ನವಿಲ್ಗರಿಯಿಂದ ರೋಗ ಗುಣ ಮಾಡ್ತಿದ್ದ ಗುರು ಇಲ್ಲ. ಅಲ್ಲಿ ಯಾರ ಹತ್ರ ವಿಚಾರಿಸುವಾಗ ಅವರ ಕಿಡ್ನಿ ಆಪ್ರೇಷನ್ಗೆ ವೆಲ್ಲೂರಿಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಹಾಗೆಲ್ಲ ಅಲ್ಲಿಗೆ ಹೋಗಬೇಕಿತ್ತು. ಈಗಿನ ಹಾಗೆ ಸ್ಪೆಷಾಲಿಟಿ ಇರಲಿಲ್ಲ. ಬಾಕಿಯವರ ರೋಗವನ್ನು ನವಿಲುಗರಿಯಲ್ಲಿ ಗುಣ ಮಾಡುವವನು ವೆಲ್ಲೂರಿಗೆ ಹಾಕುವುದ ಅನ್ನೋ ಸಂಶಯ ಬಂತು. ಆದರೆ ಇವನು ಹೇಳ್ತಿದ್ದು ಅಜ್ಮೀರ್ದು ಹೆಸರಲ್ವಾ. ನಾನು ಅಜ್ಮೀರಿಗೆ ಹೊರಟೆ ಒಬ್ಬನೇ, ಏನೂ ಗೊತ್ತಿಲ್ಲ ನನಗೆ. ಭಾಷೆ ಬರ್ತದೆ ಅಷ್ಟೇ, ಬೇರೆ ಎಂತ ಗೊತ್ತಿಲ್ಲ. ಕಾಸರಗೋಡಿಗೆ ಹೋದೆ, ಅಲ್ಲಿಂದ ಟ್ರೈನ್ ಹತ್ಬಿಟ್ಟು ಅಜ್ಮೀರಿಗೆ ಹೋದೆ. ಯಾಕಂದರೆ ನಿಮ್ಗೆ ಅಷ್ಟು ಕುತೂಹಲ ಏನಾಗಿದೆ ಅಲ್ಲಿ. ಹೋದೆ ಅಲ್ಲಿಗೆ. ಅಜ್ಮೀರಿಗೆ ಹೋಗಿ ಅಲ್ಲಿ ಕೇರಳ ಗೆಸ್ಟ್ ಹೌಸು ಚೀಫ್ ಹತ್ರ ಹೋದೆ. ಹೇಳಿದೆ ನನ್ನ ಪತ್ರ, ನನ್ನ ID ಕಾರ್ಡಲ್ಲಿತ್ತು ಪತ್ರ ಅಂತ. ಹೀಗೆ ಮಾರನೇ ದಿನ ಅವನ ಹತ್ರ ಸತ್ಯ ಹೇಳಿದೆ, ನಾನು ಇದಕ್ಕಾಗಿ ಬಂದಿದ್ದೀನಿ ಅಂತ. ಅವ್ನು ನೆಗಾಡ್ದ ಜೋರಾಗಿ. ಇಂಥ ಕತೆ ತುಂಬ ಆಗುತ್ತೆ, ಇಡೀ ದೇಶಾದ್ಯಂತ ಇಂಥವ್ರಿದ್ದಾರೆ. ಇಲ್ಲಿ ಕನಸಲ್ಲಿ ನವಿಲ್ಗರಿ ಹೇಗೆ ಸಿಗಕ್ಕೆ ಸಾಧ್ಯ? ನೀವಿಲ್ಲಿ ಬನ್ನಿ, ಇಲ್ಲಿ ಪ್ರಾರ್ಥನೆ ಮಾಡಿ, ಆಗ ನಿಮಗೇನಾದರೂ ಉಪಯೋಗ ಆಗ್ಬೋದು. ನವಿಲ್ಗರಿ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, ಸುಳ್ಳು ಹೇಳಿ ಯಾಕೆ ಮಾಡ್ತಿದ್ದಾರೆ? ನಾನು ಇದ್ರ ಬಗ್ಗೆ ಎಂತ ಬೇಕಾದರೂ ಬರೀರಿ, ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಇಲ್ಲಿ ಅಂತ್ಯ ವಿಶ್ರಾಂತಿಯಲ್ಲಿರುವಂಥ ಎಂಥ ಖ್ವಾಜಾ ಗರೀಬ್ ನವಾಜ್ ಅವ್ರಿಗೂ ಎಂಥ ವಿರೋಧ ಇರಲಿಕ್ಕಿಲ್ಲ. ನೀವೇನು ಬರೀತೀರ ಬರೀರಿ, ಅಲ್ಲಿ ನಡೀತಿರೋದು ಅನಾಚಾರ ತಾನೇ, ಬರೀರಿ. ಊರಿಗೆ ಬಂದೆಮ್ಮ, ಬರೀಲಿಕ್ಕೆ ಶುರು ಮಾಡಿದೆ. ನಾನು ಅಂದ್ಕೊಂಡೆ ಏನೂ ಆಗಲಿಕ್ಕಿಲ್ಲ ಅಂತ. 2 ಸಲ ಮಾಡ್ರಿ ಅಟೆಂಪ್ಟ್ ಆಯ್ತಮ್ಮ ನನ್ನ ಮೇಲೆ. ಹೌದಾ ಸರ್? ಒಬ್ಬ ಬಟ್ ನೀವು ನಗ್ತಾ ಇದ್ದೀರಲ್ಲ ಸರ್. ಯಾಕೆಂದರೆ ನನಗೆ ನಗು ಬರ್ತಿದೆ. ಯಾಕೆಂದರೆ ಅವ್ರು ಮಾಡಿ ಅಟೆಂಪ್ಟ್ ಮಾಡಿದವ್ರು ಈಗಲೂ ನನ್ನ ಕಣ್ಣು ಮುಂದೆ ಇದ್ದಾರೆ. ಊರಲ್ಲಿ ಅಣ್ಣ ಅಣ್ಣ ಅಂತ ಕರೀತಾರೆ. ಇದು 2 ಸಲ ಆಯ್ತಮ್ಮ. ಶಾಕಿಂಗ್ ಇದು. ಆದರೂ ನಾನು ಬರೆಯೋದು ನಿಲ್ಲಿಸಲಿಲ್ಲ. ನಮ್ಮ